224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರಲೇಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯೋ ಮಟ್ಟ ಹೋರಾಟ ಮಾಡಿದ ಆಗಲೇಬೇಕಾದ್ರೆ ಬಿಡಲಿ ಬಿಟ್ಟಿದ್ದಾರೆ ಗೌರ್ಮೆಂಟ್ಗೆ. ಇಲ್ಲಿ ಕೆರೆ ಇದೆ, ಈ ಕೆರೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗೋದ್ರಲ್ಲಿ ಕೆರೆ ಇಲ್ಲ. ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು, ಅದಕ್ಕೆ ಅವ್ರು ಕೆರೆ ಅಂತೇಳಿ ನಮ್ಮ ಅಧಿಕಾರಿಗಳು ಸರ್ ಕೆರೆ ಇದೆ ಕಟ್ಲಕ್ಕೆ ಬರೋದಿಲ್ಲ. ನಾನಲ್ಲಿ ಇವತ್ತು ಅದ್ವಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದರೆ ನನ್ನ ಆಸ್ತಿ ಮಾರಿ ಅದಕ್ಕೆ ನಾ ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಧ್ಯಕ್ಷ. ಏನಿದು ವ್ಯವಸ್ಥೆ ಅಲ್ಲಿ ಬರಬೇಕು. ಮತ್ತು ಬೆಂಗಳೂರಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ, ಆಮೇಲೆ ನಿಮಗೆ ಕೊಡ್ತೇನೆ ಅಂತೇಳಿ ಜಿಲ್ಲಾಧಿಕಾರಿಗೆ ಒಂದು ಆರ್ಡರ್ ಮಾಡಿರೋ ಅಧ್ಯಕ್ಷರೇ. ಇನ್ನೂವರೆಗೆ ಅದರದ ರಿಪೋರ್ಟ್ ಕೊಟ್ಟಿಲ್ಲ. ಬೆಳಗಾವಿ ಅಧಿವೇಶನ ಆಗಿ 8 ದಿವಸ ಆಯ್ತು ರೀ, ಆಗಸ್ಟ್ದಾಗ ಆಗಿರ್ಬೇಕು. ಐ ಥಿಂಕ್ ಆಗಸ್ಟ್ದಲ್ಲಿ ಆಗಿದೆ, ಆಗಸ್ಟ್ 11ನೇ ತಾರೀಕು ಆಗಿದೆಯಲ್ಲ. ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಆಗಿದೆ. ಅವಾಗ ಕೊಟ್ಟಂಥ ಇನ್ನೂವರೆಗೆ ಟೆಸ್ಟ್ ಆಗಿಲ್ಲ, ಇನ್ನೂವರೆಗೆ ಅದ್ರ ರಿಪೋರ್ಟ್ ಏನಿಲ್ಲ. ಆಮೇಲೆ ನಾನು ಮಂತ್ರಿ ಹತ್ರ ಕೇಳಿ, ಸರ್ ಒಂದು ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಚ್ಚು ದುಡ್ಡು ಬೇಕಾದ್ರೆ ಕೊಡಿ, ಏನು ತೊಂದರೆ ಆಗ್ತಿದೆ? ಇಲ್ಲ ಇಲ್ಲ, ಇಡೀ ರಾಜ್ಯದಲ್ಲಿ ನಾವು 8 ಜಾಗ 11 ಜಾಗದಾಗ ನಾವು ಪ್ರಜಾಸೌಧವನ್ನು ಕೊಟ್ಟಿದ್ದೀವಿ. ಎಲ್ಲದಕ್ಕೂ 8 ಕೋಟಿ 60 ಲಕ್ಷನ ಕೊಟ್ಟಿದ್ದೀವಿ. ನಿಮಗೆ ಒಬ್ಬರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆಗ್ತೈತಿ, ಎಲ್ಲರಿಗೂ ಕೊಡಬೇಕಾಗ್ತೈತಿ, ಕೊಡಲಿಕ್ಕೆ ಆಗೋದಲ್ಲ. 20% ಹೆಚ್ಚಿಗೆ ಬೇಕಂತೇಳಿ ಅಲ್ಲೇನೋ ಇಂಜಿನಿಯರ್ಗಳು ಹೇಳಿದರು. ನಿಮಗೊಂದು ಪೈಸಾನೂ ಕೊಡಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳು ನನಗೆ ಹೇಳಿದರು ಸರ್. ಇದೊಂದು ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ 16 ಕೋಟಿಗಳ ಅಂದಾಜು ಮೊತ್ತಕ್ಕೆ ನಿರ್ಮಿಸಲು ಆಡಳಿತಾತ್ಮಕ ಮನವಿಯನ್ನು ಕೊಡಲಾಯಿತು. ಅಣ್ಣ ಡೇಟ್ 25/9/25 ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಕಡೂರು ತಾಲೂಕದಲ್ಲಿ ಕೊಡ್ಲಿಕ್ಕೆ 16 ಕೋಟಿ ಕೊಡ್ಲಿಕ್ಕೆ ಬರ್ತಿದೆ. ಯಾಕೆ ನಮ್ಮಲ್ಲಿ ಕಾಗವಾಡ ತಾಲೂಕದಲ್ಲಿ ಒಂದು 20% ಹೆಚ್ಚಿಗೆ ಮಾಡ್ಲಿಕ್ಕೆ ಕೊಡೋಕೆ ಬರೋದಲ್ಲ ಅಧ್ಯಕ್ಷರೇ? ಏನು ವ್ಯವಸ್ಥೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ನಾನು ಅಲ್ಲಲ್ಲ, ನೀವೆಲ್ಲ ಟೈಲ್ ಬಾರಿಸಬೇಡ್ರಪ್ಪ. ಮತ್ತು ನಾನು ಏನು ಬರ್ತಾರಲ್ಲಿ ಸರ್ಕಾರದ ವಿರುದ್ಧ ರಾಜಕೀಯ ಮಾತಾಡಿದ್ರೆ ಬರ್ತಾರ, ಟಿ ವಿದ ಬರ್ತೈತೆ ಅದು. ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ. ನಾನು ತೊಂದರೆ ಆದದ್ದು ಏನು ಸಮಸ್ಯೆ ಇದೆ ಅದನ್ನು ಮಾತಾಡ್ತಾ ಇದ್ದೀನಿ. ನೀವು ಯಾಕೆ ಟಳಿ ಬರ್ಸ್ತಾರೆ ಅಂತ ಸುಮ್ಕೊಂಡ್ರಲ್ಲ. ನೀವು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಆ ಸಮಸ್ಯೆ, ನಮ್ಮ ಪರಿಸ್ಥಿತಿ ಏನಾಗಬೇಕು. ವಿರೋಧ ಪಕ್ಷದವರಿಗೆ ವಿರೋಧ ಮಾಡ್ಲಿಕ್ಕೆ ಯಾವ್ದು ಸಬ್ಜೆಕ್ಟ್ ಸಿಕ್ಕಿಲ್ಲ. ನೀವು ಸತ್ಯ ಮಾತಾಡ್ತಾ ಇದ್ದೀರಿ, ಮಾತಾಡಿ. ಕಾಂಗ್ರೆಸ್ ಮುಂದೆ ಅಧ್ಯಕ್ಷರೇ ಮಾತಾಡ್ತಾ ಇದ್ದೀನಿ. ಎಲ್ಲ ಕಡೆ ಒಂದೇ ಕೊಡಬೇಕು, ಬೇರೆ ಕಡೆ ಕೊಡೋಕ್ಕಾಗಲ್ಲ. ಅವ್ರು ಕೊಟ್ಟರೆ ಗದ್ದಲಾಗ್ತಿದೆ, ಇದು ಸಮಸ್ಯೆ ಇದೆ, ಕೊಡ್ಲಿಕ್ಕೆ ಬರೋದು ಅಂತ ಹೇಳಿದ್ರು. ಕಡೂರು ತಾಲೂಕದಲ್ಲಿ ಹೆಂಗೆ 16 ಕೋಟಿ ಕೊಟ್ಟರು ಸರ್? ಇದು ನನಗೂ 16 ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ, ಒತ್ತಾಯನೂ ಮಾಡ್ತಾ ಇದ್ದೀನಿ. ಯಾಕೆ ಸರ್ ತಾರತಮ್ಯ ಇದು? ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನು ಪಾಪ ಮಾಡಿದ್ದೀವಿ ಉತ್ತರ ಕನ್ನಡದವರು? ಇದಕ್ಕಾಗೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಎಲ್ಲರೂ ವಿರೋಧ ಮಾಡ್ರಿ ಇರುವಾರ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. 224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರಲೇಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯೋ ಮಟ್ಟ ಹೋರಾಟ ಮಾಡಿದ ಆಗಲೇಬೇಕಾದ್ರೆ ಬಿಡಲಿ. ಈ ಥರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳೋದು? ತಡಿಯಣ್ಣ ನೀನು ಬಸ. ಅದಕ್ಕಾಗಿ ಇದು ಒಂದು ಸರ್. ಎರಡನೇದು ಅಧ್ಯಕ್ಷರೇ, ನಮ್ಮಲ್ಲಿ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಹೋಯ್ತಾರೆ ಅದಕ್ಕಾಗದ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿ KRDCLದಿಂದ 3 ಬ್ರಿಡ್ಜ್ಗಳು ತಗೊಂಡಾರ ಅಧ್ಯಕ್ಷರೇ. ರಾಯಬಾಗ್ ತಾಲೂಕಿನಲ್ಲಿ ಚಿಂಚಲಿ ಮಡವಾಳ, ನನ್ನ ತಾಲೂಕದಲ್ಲಿ ಜುಗುಳ್ ಖಿದ್ರಾಪುರ,
ಮತ್ತೆ ನನ್ನ ತಾಲೂಕದಲ್ಲಿ ಕೂಡ್ಚಿ ಉಗಾರ್, ಅದು ರಾಯಬಾಗ್ ತಾಲೂಕ ಮತ್ತು ನನಗೆ ಇಬ್ಬರಿಗೂ ಬರ್ತೈತಿ. ಇವು ಪ್ರಾರಂಭ ಎಂದಾಗಿದ್ದಾವೆ ಅಧ್ಯಕ್ಷರೇ ಅಂದರೆ 2005ರಲ್ಲಿ ಅಧ್ಯಕ್ಷರೇ. ಇನ್ನೂ ಏನಲ್ಲಿ ಇಲ್ಲ, ಒಂದು ದಿವಸ ನದಿಯಲ್ಲಿ 4 ಪಿಲ್ಲರ್ಗಳನ್ನು ಏರಿಸಿ ಮ್ಯಾಗ ಸ್ಲ್ಯಾಪ್ ಹೋಗುತ್ತಾರೆ ಅಧ್ಯಕ್ಷರೇ. ಆ ಕಡೆ ಈ ಕಡೆ ಜನಸಂಪರ್ಕ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಇವರು ನಮ್ಮಲ್ಲಿ ಇಲ್ಲೇ ನಮ್ಮ ಬಾಲಕೃಷ್ಣ ಅವರೇ ಅಧ್ಯಕ್ಷರದಾರ ಅಧ್ಯಕ್ಷರೇ. ಅವ್ರನ್ನ ಕೇಳಿ ಅವ್ರನ್ನ ಕರ್ಕೊಂಡು ಹೋಗಿದ್ದೀವಿ ಸರ್. ಐವಳಿಗೂ ಗೊತ್ತೈತಿ. ನಾವೊಮ್ಮೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ 3 ಬ್ರಿಡ್ಜ್ಗಳನ್ನ, 3 ಬ್ರಿಡ್ಜ್ ಒಬ್ಬೇ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಸರ್. ಅವಾಗ 100 ಕೋಟಿಗೇನೋ ಕೊಟ್ಟಿದ್ದಾರೆ 5ರಲ್ಲಿ. ಈಗ ಅದು ಹೆಚ್ಚಿಗೆ ಅದರ ಅಮೌಂಟ್ ಆಗಿ ಅವ್ನು ಹೆಚ್ಚಿಗೆ ಬೇಡ್ತಾ ಇದ್ದಾನೆ, ಅದು ಕೊಡ್ತಾ ಇದ್ದಿಲ್ಲ. ಇವರೆಲ್ಲ ಕರ್ಕೊಂಡು ಹೋಗಿ ತೋರಿಸಿ, ಇಲ್ಲ ನಾನು ಮಾತಾಡ್ತೀನಿ, ನೋಡ್ತೀನಿ, ಇದನ್ನು ತುರ್ತುವಾಗಿ ಎಲ್ಲ ಒಮ್ಮೆ ಸಭೆ ಕರಿತೀನಿ ಬೆಂಗಳೂರಲ್ಲಿ, ಮತ್ತು ಇವು ಇಂಪಾರ್ಟೆಂಟ್ ಬ್ರಿಡ್ಜ್ಗಳನ್ನ ಮಾಡಲಿಕ್ಕೆ ತುರ್ತುವಾಗಿ ಹಣ ಬಿಡುಗಡೆ ಮಾಡ್ತೀನಿ ಅಂದ್ರೆ. ಆಮೇಲೆ ಈಗ ಕೇಳಿದ್ರೆ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ಚೇರ್ಮನ್ರ ಬಾಲಕೃಷ್ಣ, ಆಗಲ್ಲಪ್ಪ, ನನಗೆ ದುಡ್ಡನ್ನ ಕೊಟ್ಟಿಲ್ಲ, ಎಲ್ಲಿದು ಮಾಡಲಿ, ಆಗೋದಲ್ಲ, ನೀವು ಹೋಗಿ ಸಿ ಎಮ್ಗೆ ಭೇಟಿ ಆಗು, ಸಿ ಎಮ್ ಕಣ್ಣೆ ತಗೋ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಯ್ತು ಸರ್ ವ್ಯವಸ್ಥೆ ಪರಿಸ್ಥಿತಿ ನಮ್ಮದು? ಎಲ್ಲಿ ಹೋಯ್ತು? ನಮ್ಮ ಯಾವಾಗ ಮುಗಿಯು ಕಾಮಗಾರಿ? ನಾವು ಯಾವಾಗ ಮಾತಾಡ್ರೆ ನಮ್ಮ ಸರ್ಕಾರದವ್ರಿಗೆ, ನಮ್ಮ ಮಂತ್ರಿಗಳಿಗೆ, ನಮ್ಮವ್ರಿಗೆ, ನಮ್ಮ ಮಂತ್ರಿಗೆ, ಆದರೆ ಮಾತಾಡದೆ ಹೋಗಿದ್ರೆ ಕೆಲಸನೂ ಆಗೋದಿಲ್ಲ. ಸುಮ್ ಕೂತ್ರೆ ಮಾತಾಡಿದ್ರೆ ಸರ್ಕಾರದ ವಿರುದ್ಧ ರಾಜೀವ್ ಗಾಂಧಿ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದರು. ನಮ್ಮ ಗೋಳು ಯಾರಿಗೆ ಹೇಳ್ಬೋದು ಅಧ್ಯಕ್ಷರೇ? ನಾನು ಇಲ್ದಾಗಿಲ್ಲ ತಡಿ, ನಾನು ಮುಗಿಸ್ತೀನಿ, ನನ್ನ ವಿಷಯ ಭಾಳ ಅದಾವ, ನಾನು ಹೇಳೋಣ. ಸನ್ಮಾನ್ಯ ಅಧ್ಯಕ್ಷರೇ, ಸ್ನೇಹಿತರಾದಂಥ ರಾಜು ಕಾಗೆ ಅವರು ಏನು ಆ ಕೆರೆ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ರಲ್ಲ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂದಾಗ ಅದು ಸ್ವಲ್ಪ ದೀರ್ಘದ ಮಟ್ಟಕ್ಕೆ ಹೋಗಿತ್ತು. ಆ ಕಾರಣಕ್ಕಾಗಿ ರಾಜು ಕಾಗೆ ಅವರು ಒಪ್ಪುದಾದರೆ ನಂದೊಂದು ಸಲಹೆ ಇದೆ, ಒಂದು ಸದನ ಸಮಿತಿಯನ್ನು ಮಾಡಿರಿ, ಹೋಗಿ ಸ್ಥಳ ವೀಕ್ಷಣೆ ಮಾಡ್ಕೊಂಡು ಬಂದು ಅದಕ್ಕೊಂದು ಫುಲ್ ಪಾಯಿಂಟ್ ಇಡೋಣ. ಅದು ಭಾಳ ದಿವಸದ ಅವ್ರ ಬೇಡಿಕೆ ಇದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಳಗೂ ಅದ್ರ ಬಗ್ಗೆ ಸೀರಿಯಸ್ ಡಿಸ್ಕಷನ್ ಆಗಿ ಒಂದು ನಿರ್ಣಯಕ್ಕೆ ಬರುವಂಥ ಹೊತ್ತೊಳಗೆ ಅವತ್ತಿನ IAS ಅಧಿಕಾರಿಗಳನ್ನ, ಐ ಡೋಂಟ್ ವಾಂಟ್ ಟು ಕೋಟ್ ಇಸ್ ನೇಮ್, ಸ್ವಲ್ಪ ವಾದ ವಿವಾದ ಆಗಿ ಅದನ್ನು ಸದನದೊಳಗೆ ಅವ್ರು ಕರೆಸಿ ಇದನ್ನು ಮಾಡ್ಬೇಕು ಅನ್ನುವಂಥದ್ದನ್ನು ಒಂದು ಇದಕ್ಕೆ ವಿಷಯಕ್ಕೆ ಬಂದಿತ್ತು. ಅದಕ್ಕೆ ಒಂದು ಸದನ ಸಮಿತಿಯನ್ನು ಮಾಡಿದರೆ ಅವ್ರು ಒಪ್ಪೋದಾದ್ರೆ ಮಾಡಿ ಅದೊಂದು ಸದನ ಸಮಿತಿ ರಿಪೋರ್ಟ್ ತೊಗೊಂಡು ಅವ್ರಿಗೆ ಅನುಕೂಲ, ಅವ್ರ ಕ್ಷೇತ್ರಕ್ಕೆ ಅನುಕೂಲ ಆಗುವಂಗಿದ್ರೆ ಕೆಲಸ ಮಾಡಿ ಕೊಡೋದು ಒಳ್ಳೇದು ಅನ್ನುವಂಥದ್ದು ನನ್ನ ಭಾವನೆ. 2005ರಲ್ಲಿ ಪ್ರಾರಂಭ ಆಗಿರೋ ಬ್ರಿಡ್ಜ್ ಸಂಪೂರ್ಣ ಆಗಿಲ್ಲ, ಅದನ್ನ ಸದನ ಸಮಿತಿಗೆ ಸೇರಿಸ್ಬಿಡಿ. ಬ್ರಿಡ್ಜ್ ಹೇಳಿಲ್ಲ ನೀವು CC ಪಾಟೀಲ್ರೆ. ಆಮೇಲೆ ಸರ್ ಅದು ಏನಾಯ್ತು ಸರ್? ಅಲ್ಲ, ಅವ್ರು ಹೇಳ್ತಿರೋದು ಬೇರೆ. ಕಾನೂನು ಸನ್ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವರಿದ್ದಾರೆ, ಅವ್ರ ಅಭಿಪ್ರಾಯಗಳನ್ನು ಅವ್ರು ಹೇಳೋದು ಒಳ್ಳೇದಂತ ನನ್ನ ಭಾವನೆ. ಎಂಥ ಪರಿಸ್ಥಿತಿ ಒಳಗೆ ಬಂದಿದ್ದೇವೆ ಅದು. ಎಲ್ಲ ಆತಂಕಗಳಿಗೆ ನಮ್ಮ ಉತ್ತರದಲ್ಲಿ ಹೇಳ್ತೀವಿ ಅಧ್ಯಕ್ಷರೇ. ಎಂಥ ಪರಿಸ್ಥಿತಿ ಒಳಗೆ ನಾವು ಬಂದಿದ್ದೀವಿ. ನಮ್ಮ ಆತಂಕ, ನಮ್ಮ ಆತಂಕ ಏನಂದರೆ, ಕಾಗೆಯವರು ಭಾಳ ಕಾಳಜಿಯಿಂದ ಮಾತಾಡ್ತಾ ಇದ್ದಾರೆ. ಈಗ ಆಡಳಿತ ಪಕ್ಷ ಅವರಿಗೂ ಕೊಡಲಿಲ್ಲ, ವಿರೋಧ ಪಕ್ಷ ನಾವಂತೂ ಪಾಪರು, ನಮಗೂ ಕೊಡಲಿಲ್ಲ. ಹಂಗಾರೆ ಎಲ್ಲಿ ಹೋಯ್ತು ದುಡ್ಡು ಅಂತ? ನಿಮ್ಮ 2.5 ವರ್ಷದಲ್ಲಿ ದುಡ್ಡು ಎಲ್ಲಿ ಹೋಯ್ತು? ಅದನ್ನಾರು ಹೇಳ್ಬೇಕು ಸರ್. ನಾನು ನಿಮ್ಮ ಪರವಾಗಿ ಮಾತಾಡಕತ್ತಿಲ್ಲ ಅಥವಾ ಯಾರ ಪರವಾಗಿ ಮಾತಾಡಲ್ಲ, ವಿರೋಧ ಮಾಡ್ತಾ ಇಲ್ಲ. ನನ್ನ ಸಮಸ್ಯೆಗಳನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಯಾಕೆ ಅದಕ್ಕೆ ಒತ್ತು ಕೊಡ್ತಾ ಇದ್ದೀರಿ ಸರ್? ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ, ನಾ ಈ ಪ್ರಜಾಸೌಧದ ಈ ಸ್ಥಳ ಬಗ್ಗೆ ಚರ್ಚೆಗೆ ಬಂದಾಗ ಒಂದು ದಿವಸ ನಾನು ಕಂದಾಯ ಸೆಕ್ರೆಟರಿ ಆದಂಥ ಕಟಾರಿ ಅವ್ರನ್ನ ಭೇಟಿ ಹೇಳಕ್ಕೆ ನಾನು ಅಲ್ಲೇ ಮೀಟಿಂಗ್ದಲ್ಲೇ, ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋದ್ ನಾನು ಅಧ್ಯಕ್ಷರೇ. ಸರ್, ಇದಕ್ಕೊಂದು ಅಪ್ರೂವಲ್ ಕೊಡ್ರಿ, ಇದೇನು ಕೆರೆ ಅಲ್ಲ, ಅಲ್ಲಿ ನೀರು